ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೇನೆ? ಅವರೆಲ್ಲರೂ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿಗಳು ಕೊಡತ್ತಾರು, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವರೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೇಜೋವಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂಥ ತಪ್ಪನ್ನು ಮಾಡಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಯಾರು ಇಲ್ಲ, ಅಸೆಂಬ್ಲಿ ಕೂತ್ಕೊಂಡಿದ್ದಾರಲ್ಲ, ಏನು ತಪ್ಪು ಮಾಡಿದ್ದು ಏನದು ಸಾಕ್ಷಿ? ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೀನ? ಇವೆಲ್ಲ ಆಡಿಯೋ ಗಿಡಿಯೋ ಅಧಿಕಾರಿಗಳು ಮಾಡಿದವ ಯಾವ ಮಾಡ್ತಾನೆ ಅವ್ನು ಅನುಭವಿಸ್ತಾನೆ. ಯಾರ್ಯಾರ್ದು ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರು ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಏನಿಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಈಶ್ವರಪ್ಪ ರಾಜೀನಾಮೆ ನೀವು ಒತ್ತಾಯ ಮಾಡಿದ್ರಿ. ಈಶ್ವರಪ್ಪರದು ಇದಕ್ಕೆ ಎದಕ್ಕೆ ಹೋಲಿಸ್ತೀರಿ? ಡೆತ್ ನೋಟ್ ಇತ್ತು, ಅದೇನೋ ಸಸ್ಪೆಂಡ್ ಮಾಡಿದ್ರು. ನನಗೆ ಅದಕ್ಕೆ ಏನು ನೋಡಿ, ಸುಳ್ಳು ಸುದ್ದಿಗಳು, ಸುಳ್ಳು ಆಪಾದನೆಗಳು